ಹೋಗ್ತೀರಾ ಆ ಜಾಗಕ್ಕೆ? ಅವ್ರಗಳ ಮಧ್ಯೆ ಆ ನರಕಕ್ಕೆ ಯಾರು ಹೋಗಕ್ಕಾಗತ್ತಾ? ಯೋಚನೆಗಾದ್ರೂ ಮಾಡಕ್ಕಾಗತ್ತಾ? ಅವನು ಹೋದ, ಮತ್ತೆ ವಾಪಸ್ ಬರಲ್ಲ. ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಪ್ರಯಾಗ್ರಾಜ್ಗೆ ಹೊರಟಿದ್ದೀವಿ. ದ ಬ್ಯಾಡ್ ಪಾರ್ಟ್ ಏನಂತ ಅಂದರೆ, ನಾವು ಪ್ರಯಾಗ್ರಾಜ್ಗೆ ಓನ್ಲಿ 30 ರೂಪೀಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲೊಬ್ಬ ಕೂತಿದ್ದಾನೆ ಪೀಸಾಗಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇದು ಟ್ರೈನು ಆ್ಯಕ್ಚುಲಿ 4 ಗಂಟೆಗೆ ಬರಬೇಕಾಗಿತ್ತು, 4 ಗಂಟೆಗೆ ಬರಲಿಲ್ಲ ನಾವು. ಸೊ ನಾವು ಬಂದಿರೋದು ಸಮಯ ಬಂದು ಎಕ್ಸಾಕ್ಟ್ಲಿ 9 ಗಂಟೆಗೆ ಬಂದಿದ್ದೀವಿ. ಸೊ ಹಾಗಾಗಿ 30 ರೂಪಾಯಿನಲ್ಲಿ ಇವಾಗ ಪ್ರಯಾಗ್ರಾಜ್ಗೆ ಹೋಗ್ಬೇಕು. ಯಾರಾದರೂ ಚೆಕ್ಕಿಂಗ್ ಅವ್ರು ಬಂದರೆ ನಮ್ಮ ಜೊತೆಲಿ ನಮ್ಮ ಆಂಟಿ ಬಂದಿದ್ದಾರೆ. ಅವ್ರಿಗೆ ಮಾತ್ರ ಭದ್ರವಾಗಿ ಲೇಡೀಸ್ ಕಂಪಾರ್ಟ್ಮೆಂಟ್ನಲ್ಲಿ ಸೀಟ್ ಸಿಕ್ಕಿದೆ. ಒಳಗಡೆ ಕೂತಿದ್ದಾರೆ ಅವರು. ತೋರಿಸ್ತೀನಿ ರೀ ಎಲ್ಲಿದ್ದಾರೆ ಅಂತ. ಆಂಟಿ ಭದ್ರವಾಗಿ ಬೇಲ್ ಕೂತಿದ್ದಾರೆ. ಅವ್ರಿಗಂತೂ ಸೀಟ್ ಸಿಕ್ತು ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ. ಏನೋ ಪ್ರಪಂಚದ ಚಿಂತೆ ಎಲ್ಲ ನಾನು ಒಬ್ಬನ ಮೇಲೆ ಇದೆ ಅನ್ನೋ ಥರ ಡೌನ್ ಮಾಡ್ಕೊಂಡು ಕೂತಿದ್ದಾನೆ ನೋಡಿ. ಇವನೇ ನನ್ನ ತಮ್ಮ, ಸಕಲಕಲಾ ವಲ್ಲಭ ಪ್ರವೀಣ. ನೋಡಿ, ನಾವಿವಾಗ ತುಂಬ ರಿಸ್ಕ್ ತಗೊಂಡು ಹೋಗ್ತಾ ಇದ್ದೀವಿ. ಯಾಕೆಂತಂದರೆ ವಿತೌಟ್ ಟಿಕೆಟ್ ಹೋಗೋದು ತುಂಬ ಡೇಂಜರು. 2 ದಿನ ಹೋಗಬೇಕು. ವಾಶ್ರೂಮ್ ಪಕ್ಕದಲ್ಲಿ ಕೂತ್ಕೊಂಡಿದ್ದೀವಿ. ಸುಗಂಧ ಪರಿಮಳ ಹಂಗೆ ಮೂಗಿ ಹೊಡಿತಾ ಇದೆ. ಇನ್ನೂ 2 ದಿನ ಹೇಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಭಾಳ ದಿನ ಅನುಭವಿಸ್ಬೇಕು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಆ ಗಲೀಜ್ ನೀರಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲ ಪವಿತ್ರವಾದ ಸ್ನಾನನೇ ಮಾಡ್ತೀವಿ. ಆದರೆ ಅದು ಗಲೀಜು ಮಾಡಿಬಿಟ್ಟಿದ್ದಾರೆ ಅಷ್ಟೇ ಜನ. ನಾವು ಹೋಗೋಷ್ಟೊತ್ತಿಗೆ 50 ಕೋಟಿ ಮೇಲೆ ಜನ ಸ್ನಾನ ಮಾಡಿದ್ದಾರೆ. ಹರ್ಕೊಂಡು ಹೋಗಿದ್ದೀವಿ, ಅಲ್ಲೇ ನಿಂತಿದ್ದೀವೋ ಗೊತ್ತಿಲ್ಲ ನೀರು. ಏನೋ ಹೋಗ್ತಾ ಇದ್ದೀವಿ, ಮಾಡ್ಕೊಂಡು ಬರೋದಷ್ಟೇ, ಒಳ್ಳೇದಾಗುತ್ತೆ. ಇಲ್ಲಿ ನೋಡಿ, ನಮ್ಮ ರೈಲಿಗೆ ಅತ್ಯುತ್ತಮವಾದ ಅಂಡಾ ಬಿರಿಯಾನಿ ಹಾರಿಕೊಂಡು ಓಡಿಕೊಂಡು ಜಾರ್ಕೊಂಡು ಎಲ್ಲ ಬರ್ತಾಯಿದೆ. ಈ ಟ್ರೈನಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಕೆಲವೊಂದು ಕಲೆಗಳು ಗೊತ್ತಿರ್ಬೇಕು ನಮಗೆ. ಅದೇನಪ್ಪ ಅಂತಂದರೆ, ಚೆನ್ನಾಗಿ ಮೊಬೈಲ್ ನೋಡೋಕ್ಕೆ ಬರಬೇಕು. 2ನೇದು, ನಿಮಗೆ ತಂಬಾಕು ಹಾಕೋದು ಗೊತ್ತಿರಬೇಕು. ಅಥವಾ 3ನೇದು, ನೀವು ತಂಬಾಕು ತಿನ್ನಲ್ವಾ, ಉಗಿಸ್ಕೊಳ್ಳೋಕೆ ನೀವು ರೆಡಿಯಾಗಿರಬೇಕು. 4ನೇದು, ಎಲ್ಲಂದ್ರಲ್ಲಿ ಉಚ್ಚೆ ಒಯ್ಯೋಕ್ಕೆ ರೆಡಿ ಇರಬೇಕು. ಇದೆಲ್ಲ ಗೊತ್ತಿದ್ರೆ ಟ್ರೈನಲ್ಲಿ ನಿಮ್ಮ ಬದುಕು ತುಂಬ ಸುಲಭ. ಇವರೇ ನೋಡಿ ನಮ್ಮ ನಡೆದಾಡೋ ದೇವರು. ಇವರು ತೊಗೊಂಬರೋ ಇಡ್ಲಿ, ವಡೆ, ಸಾಂಬಾರು ಎಲ್ಲರೂ ಮುಟ್ಟಿ 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 ಬಂದು ನಮ್ಮ ಹೊಟ್ಟೆ ತುಂಬುತ್ತೆ. ಇಲ್ಲಿ ಇನ್ಕಮಿಂಗ್ ಏನೋ ಈಸಿಯಾಗಿ ಬಂದ್ಬಿಡುತ್ತೆ, ಆದರೆ ಔಟ್ ಗೋಯಿಂಗು ನೀವೇ ಅರ್ಥ ಮಾಡ್ಕೊಳ್ಳಿ. ಲೂನಾರ್ಸ್ ವಾಕ್ ವಿತ್ ಕಂಫರ್ಟ್. ನಮ್ಮ ಚಾಯ್ಸ್ ಲೂನಾರ್ಸ್, ನಿಮ್ದು. ಎಲ್ಲವೂ ಚೆನ್ನಾಗಿತ್ತು. ಟ್ರೈನು ಹೋಗ್ತಾ ಇತ್ತು. ನಾನು ಆರಾಮಾಗಿ ಕೂತ್ಕೊಂಡಿದ್ದೆ. ಸೀಟೇ ಇಲ್ದಿರೋ ಟ್ರೈನಲ್ಲಿ ದೇವರು ನನಗೆ ಸೀಟ್ ಕೊಟ್ಟ ಅಂತ ಭಗವಂತನಿಗೆ ಥ್ಯಾಂಕ್ಸ್ ಹೇಳೋಣ ಅನ್ನೋಷ್ಟರಲ್ಲಿ ಭಗವಂತ ಅಪಾರ್ಥ ಮಾಡ್ಕೋಬಿಟ್ಟ. ಕೂತ್ಕೊಳ್ಳೋದಿರಲಿ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ದಂಗೆ ಆಗೋಯ್ತು. ಬೆಳಗ್ಗೆನೆ ತುಂಬ ಕಷ್ಟಪಟ್ಟು ಆಗ್ತಿರ್ಲಿಲ್ಲ ಅಂತ ಕೂತ್ಕೊಂಡ್ರೆ ನೈಟ್ ಆಗ್ತಾ ಈ ವಿಜಯವಾಡ ದಾಟದ ಮೇಲೆ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಯಪ್ಪ, ಅಣ್ಣ ಭಯಂಕರ ತಲೆ ಓಡಿಸಿ ಉಪಯೋಗಿಸಿ ಇಷ್ಟೆಲ್ಲ ಯಾಕೆ ಮಾಡೋದು ಅಂದ್ಬಿಟ್ಟು ಅವರ ಸ್ವಂತ ಜೋಕಲ್ಲಿನ ರೆಡಿ ಮಾಡಿಕೊಂಡು ತಲೆ ಉಪಯೋಗಿಸ್ಕೊಬಿಟ್ರು. ಈಗ ನೋಡಿ ಅವರು ಹೆಂಗೆ ಸೀಟ್ ಇಲ್ಲ ಅಂದ್ರೆ ಅವ್ರ ಸೀಟ್ನ ಹೆಂಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ. ಬಿಹಾರವರೆಗೂ ನೆಮ್ಮದಿ ಇದೆ. चलो नीचे डालो भैया, ये पैर उठाओ. अंदर हो गया. अब
कैसे सो गया अभी चपली ತೆಗೆದ ಬಸ್ ಭಯ್ಯದು ಬಾವುಟ ಕಿತ್ತೋಯ್ತು, ಅಲ್ಲಿಂದ ಉದ್ರೋಗಿ ಇವಾಗ ಅವರ ಗುರುತು ಮಾತ್ರ ಬಿಟ್ಟಿದ್ದಾರೆ. ಇವ್ರನ್ನ ಇನ್ಸ್ಪೈರ್ ಆಗಿ ಅಲ್ಲೊಬ್ಬ ವ್ಯಕ್ತಿ ನೋಡಿ ಅವರು ಹಾಕೊಂಡು ಕೂತಿದ್ದಾರೆ. ಅವ್ರು ಯಾವಾಗ ಉದುರ್ತಾರೋ ಗೊತ್ತಿಲ್ಲ. A few moments later. ಸೋದೆ ಹೋದೆ ಸೋದೆ ಕೊನೆಯ ಆಸೆ. Plata, 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 plomo, plomo, plomo. Plata, 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 plomo, plomo, plomo. ವಾವ್ ಅಂತೀರಾ? ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. स्टॉप आने के बाद उतरो ना, हम भी उतर के ಇವಾಗ ಸಮಯ ಆಗ್ತಿದೆ 7:15. ಸುಮಾರು ಒಂದು 4-5 ಸ್ಟೇಟ್ನ ಕ್ರಾಸ್ ಮಾಡಿಬಿಟ್ವೆ. ನಾನಂತರೂ ನಿಜ ಹೇಳಬೇಕು ಅಂದರೆ ನಿನ್ನೆಯಿಂದ ಟ್ರೈನಲ್ಲಿ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು ಅಂತ ಡಿಸೈಡ್ ಆಗಿ ಒಂದು ಬಾಟಲ್ ನೀರು ಕುಡ್ದಿಲ್ಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ ಹೆಂಗ ನೋಡೋ. ಏನು ತಿಂದೂ ಇಲ್ಲ, ಮನೆಯಿಂದ ಏನು ತಂದಿದ್ದೆ ಅದೇನೆ. ಈಗ ಹೋಗಿ ಎಲ್ಲ ಚೇಂಜ್ ಆದಮೇಲೆ ನಾನಂತೂ ಸಖತ್ ಕಷ್ಟಪಟ್ಟು ಫುಲ್ಲು ಒಂದೊಂದು ಸ್ಟೇಷನ್ ಬಂದಾಗ್ಲೂ ಸಿಕ್ಕಾಪಟ್ಟೆ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ರು. ಸೊ ಫೈನಲಿ ಹಂಗು ಹಿಂಗು ಮಾಡಿ ಹಿಂಗು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು MP ಆಲ್ರೆಡಿ ಕ್ರಾಸ್ ಆಗಿ ಬರ್ತಾಯಿದ್ವಿ. ಸೊ ಇಲ್ಲಿ ಒಂಥರ ನೆಲ ಜಲ ಭಾಷೆ ಎಲ್ಲ ಚೇಂಜ್ ಆಗುತ್ತಲ್ಲ, ಒಂಥರ ಫುಲ್ ಎಲ್ಲ ಕಪ್ಪು ಮಣ್ಣು ಚೆನ್ನಾಗಿದೆ ಒಂಥರ. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮನ್, ಗಂಧದ ಕಡ್ಡಿ ಪರಮೇಶ, ತಕಡಿ ತಮ್ಮಯ್ಯ, ತುಂಬಿ ಕಿಟ್ಟಿ ಅಂತೀವಿ. ನೋಡಿ ಈಗ 1 ನಿಮಿಷಕ್ಕೋಸ್ಕರ ಟ್ರೈನು ಸೇವಾಗ್ರಾಮದಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿ ಎಲ್ಲರೂ ಅವ್ರವ್ರ ಸೇವೆ ಮಾಡ್ತಾ ಇದ್ದಾರೆ ನೋಡಿ. ನೈಟ್ ಇವರೆಲ್ಲ ನನ್ನ ಮೇಲೆ ಕಾಲನ್ನ ಇಟ್ಕೊಂಡು ಫುಲ್ ಜಾತ್ರೆ ಮಾಡಿ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಅಪ್ಪ. ಇವನಂತೂ ಮೈ ಮೇಲೆ ಬಿದ್ದು ಕಾಲನ್ನೆಲ್ಲ ಹಾಕೊಂಡು ಇದ್ ಮಾಡ್ತಾವನೆ. ಬೈ ತುಮಾರ ನಾಮ್ ಕ್ಯಾ ಬೈ? SK ರಾಜಾ, ಕಿರಣ್ ಜೋಶ್, ಇವರಿಬ್ರು ಬಲೆ ಕ್ವಾಟ್ಲೆ ಕೊಟ್ಟಾರ ನೈಟು ಮಲ್ಕೋಬಿಟ್ಟು. ಅಯ್ಯೋ ಏನು ಹೇಳ್ತೀರಾ ನೋಡಿ. ಇವ್ರು ನಮ್ಮ ಕನ್ನಡದವರು. ನಿಮ್ದು ಯಾವ ಊರು ಬ್ರೋ? ಮಧುಗಿರಿ. ನೋಡಿ ಇವರು ಪ್ರಯಾಗ್ರಾಜ್ಗೆ ಹೋಗ್ತಾ ಇದಾರೆ, ಒಬ್ಬರೇ ಹೋಗ್ತಾ ಇದಾರೆ. ಗ್ರೇಟ್ ಆ್ಯಕ್ಚುಲಿ, ಒಬ್ಬರೇ ಹೋಗ್ತಿದ್ದೀರಲ್ಲ. ಯಾಕೆ ಒಬ್ಬರೇ ಹೋಗ್ತಿದ್ದೀರಾ ನೀವು? ಸೋಲೋ ಹೋಗೋದು ತುಂಬ ಇಷ್ಟ, ಅದಕ್ಕೆ ಹೋಗ್ತಿದ್ದೀರಾ. ನೋಡಿ ಅವ್ರು ಸೋಲೋ ಹೋಗ್ತಾ ಇದ್ದಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ವ ನಾಷ್ಟ ಮಾಡ್ಬೇಕು. ಕಣ್ಣು ನಿದ್ದೆನ ಹುಡುಕ್ತಾ ಇತ್ತು, ಹೊಟ್ಟೆ ಊಟನ ಹುಡುಕ್ತಾ ಇತ್ತು. ಆದರೆ ನನ್ನ ಮನಸ್ಸು ನನ್ನ ತಮ್ಮನ ಹುಡುಕ್ತಾ ಇತ್ತು. 2 ದಿನದ ಹಿಂದೆ ನೋಡಿದ್ದು ನನ್ನ ತಮ್ಮ ಕೊನೆಗೂ ಮುಂದಿನ ಬೋಗಿನಲ್ಲಿ ಸಿಕ್ಬಿಟ್ಟ.
ಬಾಳೆಹಣ್ಣು ತಿಂತಾ ಇದ್ದೀವಿ. ಬಾಳೆಹಣ್ಣು ಆಮೇಲೆ ಏನು ಬಿಸ್ಕೆಟು ಮಾಜಾ ಏನೇನು ಕೊಡ್ತಾ ಇದ್ದಾರೆ ಎಲ್ಲ ತಿಂತಾ ಇದ್ದೀನಿ. ನೈಸ್. ಜಾಮೂನ್ ಥರ ಸ್ವೀಟ ಇದು. ಆ್ಯಕ್ಚುಲಿ ಎಷ್ಟು ಸ್ವೀಟ್ ತಿನ್ನಬಾರ್ದು, ಬಟ್ ಏನು ಮಾಡೋಕ್ಕಾಗುತ್ತೆ ತಿಂದು ನೋಡೋಣ. ಕೊಬ್ಬರಿ ಮಿಠಾಯಿ ಇದ್ದಂಗೆ ಇದೆಯಲ್ಲ. ಮೇಲೆ ಕೊಬ್ಬರಿ ಮಿಠಾಯಿ, ಒಳಗಡೆ ಕೊಬ್ಬರಿ ಇಲ್ಲ. ಹೌದಾ? ಒಳಗಡೆ ಜಲ್ ಇದೆ. ಹೌದು. ಯಾರು ಕೊಟ್ಟಿದ್ದು? ನಮ್ಮ ಭಾರತ ದೇಶವನ್ನು ಅರ್ಧ ಭಾಗ ಮಾಡುವಂಥ ನರ್ಮದಾ ನದಿ ಇದೆ ನೋಡಿ. ನಮ್ಮ ಭಾರತದ ಅತ್ಯಂತ ಉದ್ದವಾದ ನದಿಗಳಲ್ಲಿ ನರ್ಮದಾ ನದಿ 5ನೇ ಸ್ಥಾನ ಪಡೆದಿದೆ. ಎಷ್ಟು ಕಸ ಇದೆ. One eternity later. ದೇವರು ಯಾರ್ಯಾರಿಗೆ ಏನೇನು ಕೊಡ್ತಾನೋ ಅವನಿಗೆ ಗೊತ್ತಿಲ್ಲ. ಯಾಕಂತಂದರೆ ಮೊದಲು ನನಗೆ ಕೂತ್ಕೊಳ್ಳೋಕ್ಕೆ ಜಾಗ ಕೊಟ್ಟ, ಕಳೆದೋಗಿದ್ದು ನನ್ನ ತಮ್ಮನ ತೋರಿಸ್ಕೊಟ್ಟ, ತಿನ್ನೋಕ್ಕೆ ಬಾಳೆಹಣ್ಣು ಕೊಟ್ಟ, ಮಲಗೋಕ್ಕೆ ಜಾಗ ಇಟ್ಟ. ದೇವರು ಕರುಣಾಮಯಿ. ಈಗ ನನ್ನ ಮೇಲ್ ತಂದಿಟ್ಟ. 2ನೇ ದಿನದ ರಾತ್ರಿ ಸಿಕ್ಕಾಪಟ್ಟ ರಸ್ಸಲ್ಲಿ ನಾನು ಒಂದು ಕಡೆ ಅಡ್ಜಸ್ಟ್ ಆಗಿದ್ದೀನಿ. ಲಗೇಜ್ ಇಡೋ ಜಾಗದಲ್ಲಿ ನಾನು ಕೂತಿದ್ದೀನಿ. ನನ್ನ ಸುತ್ತಮುತ್ತ ನೀವೇನಾದರೂ ನೋಡಿದ್ರೆ ಭಯಂಕರ ಬೆಚ್ಚಿ ಬಿದ್ದು ಹೋಗ್ತೀರ. ಸದ್ಯಕ್ಕೆ ನಾನು ಮಲಗ್ತೀನಿ, ನಿದ್ದೆ ಬರ್ತಾ ಇದೆ. ನೀವು ಮಲಗಬೇಡಿ, ನೀವು ವಿಡಿಯೋ ನೋಡೋದು ಕಂಟಿನ್ಯೂ ಮಾಡಿ. ಗೋಣಿಂಗೆಲ್ಲ ಫುಲ್ಲು ನಿಂತ್ಕೊಂಡಿದ್ದೀವಿ ನಾವೆಲ್ಲ. ಬೆಳಗ್ಗೆ 4 ಗಂಟೆಗೆ ಹೋಗ್ಬೇಕಿತ್ತು, ಕರ್ಕೊಂಡೋಗ್ಬಿಟ್ಟಿಲ್ಲ. ಯಾಕಂದರೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಅಂತೆ. ಮುಂದೆ ಅಲ್ಲೊಂದು ಟ್ರೈನ್ ನಿಂತಿದೆ, ಆ ಟ್ರೈನ್ ಕ್ಲಿಯರ್ ಆದಮೇಲೆ ಇವ್ನು ಬಿಡ್ತಾನಂತೆ. 4 ಗಂಟೆಗೆ ಹೋಗ್ಬೇಕಾಗಿರೋದು 6:30 ಆಗಿದೆ ಟೈಮು. ಯಾವಾಗ ಕರ್ಕೊಂಡು ಹೋಗ್ತಾನೋ. ಬೇರೆಯವರೆಲ್ಲ ಇದು ದಾನಾಪುರಾಗೆ ಹೋಗ್ಬೇಕಾಗಿರೋ ಟ್ರೈನು, ಅವ್ರಿಗೆ 7 ಗಂಟೆಗೆ ಬಿಡ್ತೀನಿ ಅಂತ ಹೇಳಿರೋದು. 12 ಗಂಟೆ ಆಗುತ್ತಂತೆ. ಇವತ್ತೆಲ್ಲ ಇಲ್ಲೇ ಟೈಮ್ ವೇಸ್ಟ್ ಆಗ್ತಾ ಇದೆ. ಅಬ್ಬಾ, ಎಲ್ಲಂತೂ ಆಗ್ತಿಲ್ಲ. 2 ದಿನದಿಂದ ಹಲ್ಲುಜ್ಜಿಲ್ಲ, ಸರಿಯಾಗಿ ಊಟ ಮಾಡಿಲ್ಲ, ಸರಿಯಾಗಿ ನೀರು ಕುಡ್ದಿಲ್ಲ ಟ್ರೈನಲ್ಲಿ. ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಆಮೇಲೆ ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಎಲ್ಲ ಊರಿನ ಧೂಳು ಗಲೀಜು ಆಯಿತಾ, ಎಲ್ಲ ತಲೆಯಲ್ಲಿ, ಬಾಯಲ್ಲಿ, ಮೂಗಲ್ಲಿ, ಕಣ್ಣಲ್ಲಿ ಎಲ್ಲ. ಯಾಕೆಂದರೆ ನಮ್ಗೆ ಸೀಟ್ ಇಲ್ಲಲ್ಲ, ಈ ಮೆಟ್ಲತ್ರ ಕೂತು ಫುಲ್ಲು ತಲೆ ಕೆಟ್ಟೋಗಿದೆ. ಸೊ ಫೈನಲಿ ಬಂದ್ವಿ ಅಂತ ಅಂದ್ಕೊಂಡ್ರೆ ಈಗ ಇನ್ನೂ ಬಂದಿಲ್ಲ. ಸುಮ್ಮನೆ ಹಿಂಗೆ ಅಂದರೆ ಸಾಕು, ಕೈಯೆಲ್ಲ ಮಣ್ಣು ಬರ್ತಾಯಿದೆ. ಫುಲ್ಲು ನೋಡ್ಬೋದು ನೀವು. ಅಪ್ಪ, ಇದೊಂಥರ ಹಾರಿಬಲ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ನೋಡಿ, ಆಂಟಿ ಒಳಗಡೆ ಆರಾಮಾಗಿ ನಿಂತ್ಕೊಂಡವ್ರೆ. ಓ, ನೀವೇನಾ ಅದು? ಅಲ್ಲಿ ನೋಡಿ ಆಂಟಿ ಚೆನ್ನಾಗಿ ಮಲ್ಕೊಂಡಿರ್ತಾರೆ ನೀವು. ಆಂಟಿ ಈ ಕಂಪಾರ್ಟ್ಮೆಂಟ್ ಓನರಪ್ಪ ಆಂಟಿ. ಎಲ್ಲರಿಗೂ ಆವಾಜ್ ಹಾಕೊಂಡಿದ್ರು. ಸೊ ಇದಿಷ್ಟು ಟ್ರೈನ್ ಜರ್ನಿ ಕಂಪ್ಲೀಟಾಗಿ ಇವಾಗ ಹೆಂಗಿದ್ರು ಮುಗಿಯುತ್ತೆ. ಇನ್ನೊಂದು 1/2 ಅವರ್ ಮ್ಯಾಕ್ಸಿಮಮ್ಮು. ಕಟ್ ಮಾಡಿಸ್ದೆ ಆಂಟಿ, ಮೇಂಟೈನ್ ಮಾಡೋಕ್ಕಾಗಲ್ಲ. ಫೈನಲಿ ಬಂದ್ವಿ ಕಾಶಿ ರೈಲ್ವೆ ಸ್ಟೇಷನಿಂದ ಆಚೆ. ಈಗ ಇಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಆಟೋ ಇಲ್ಲಿದೆ ನೋಡಿ. ಹೋಗ್ತೀರಾ ಆ ಜಾಗಕ್ಕೆ? ಅವ್ರುಗಳ ಮಧ್ಯೆ
ಬಿಟ್ಬಿಟ್ಟು ಯಾರು ಹೋಗಕ್ಕಾಗತ್ತಾ? ಯೋಚನೆಗಾದ್ರೂ ಮಾಡಕ್ಕಾಗತ್ತಾ? ಅವನ್ ಹೋದ ಮತ್ತೆ ವಾಪಸ್ ಬರಲ್ಲ.